ಏನು ಪೌರಾಯುಕ್ತೆ ಅಮೃತ ಗೌಡಗೆ ಏನು ಕೈ ಮುಖಂಡ ರಾಜೀವ್ ಗೌಡ ಏನು ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಈಗಾಗಲೇ ಏನು ಕೇರಳ ಬಾರ್ಡರ್ ಅಲ್ಲಿ ಆತ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಏನು ಮಂಗಳೂರು ಮುಖಾಂತರ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟಕ್ಕೆ ಏನು ರಾಜೀವ್ ಗೌಡನನ್ನ ಕರ್ಕೊಂಡ್ಬರ್ತಾರೆ. ಕರ್ಕೊಂಬಂದ ನಂತರ ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ನೀಡ್ತಾ ಇರತಕ್ಕಂಥದ್ದು. ಏನು ನಾವೀಗ ಶಿಡ್ಲಘಟ್ಟ ನಗರದಲ್ಲಿರ್ತಕ್ಕಂಥ ನಗರ ಠಾಣೆ ಪೊಲೀಸ್ ಠಾಣೆ ಹತ್ರ ನಾವಿರ್ತಕ್ಕಂಥದ್ದು ದೃಶ್ಯಗಳನ್ನ ನೋಡ್ತಾ ಇದೀವಿ. ಏನು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಏನು ರಾಜೀವ್ ಗೌಡ ವಿರುದ್ಧ ಎರಡು ಎಫ್ಐಆರ್ಗಳು ದಾಖಲಾಗಿರ್ತಕ್ಕಂಥದ್ದು. ಏನು ದಾಖಲಾದ ನಂತರ 12 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಈಗ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಅರೆಸ್ಟ್ ಆದ ನಂತರ ಪ್ರೊಸೀಜರ್ಸ್ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇರತಕ್ಕಂಥ ಏನಂತಂದ್ರೆ ಆತನನ್ನ ಮೊದಲನೇದಾಗಿ ಕರ್ಕೊಂಡು ಠಾಣೆಗೆ ಇದೆ ಶಿಡ್ಲಘಟ್ಟ ನಗರ ಠಾಣೆಗೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಬಂದ ನಂತರ ಒಂದು ಸ್ಥಳ ಮಹಜರು ಮಾಡ್ತಾರೆ. ಸ್ಥಳ ಮಹಜರು ಆದ ನಂತರ ಏನು ಆತನನ್ನ ಮೆಡಿಕಲ್ ಟೆಸ್ಟ್ ಏನು ಇಲ್ಲೇ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇರ್ತಕ್ಕಂತಹ ಏನು ಸಾರ್ವಜನಿಕ ಆಸ್ಪತ್ರೆ ಇರುತ್ತೆ. ಆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ. ಏನು ಮುಂಭಾಗದ ದೃಶ್ಯಗಳು ನೋಡ್ತಾ ಇರ್ತಾರೆ, ಇದೇ ಸಾರ್ವಜನಿಕ ಆಸ್ಪತ್ರೆ ಇರ್ತಕ್ಕಂಥದ್ದು. ಒಳಗಡೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ಆತನನ್ನ ಏನಂತಂದ್ರೆ ಏನು ವರದಿ ತಗೊಂಡು ಮೆಡಿಕಲ್ ಟೆಸ್ಟ್ ವರದಿ ತಗೊಂಡು ನಂತರ ಏನು ಶಿಡ್ಲಘಟ್ಟ ನಗರದಲ್ಲಿರ್ತಕ್ಕಂತಹ ಒಂದು ಕೋರ್ಟ್ ಹಾಲ್ ಏನು ಜೆಎಂಎಫ್ಸಿ ಕೋರ್ಟ್ ಇದೆ. ಆ ಜೆಎಂಎಫ್ಸಿ ಕೋರ್ಟ್ ಏನು ಇದೇ ಪೊಲೀಸ್ ಠಾಣೆ ಎಫ್ಐಆರ್ ಎಲ್ಲಿದೆ, ಯಾವ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತದೆ ಅದೇ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೋರ್ಟ್ಗೆ ಜಡ್ಜ್ ಮುಂದೆ ರಾಜೀವ್ ಗೌಡನನ್ನ ಸಬ್ಮಿಟ್ ಮಾಡ್ತಾರೆ. ಅವ್ರ ಮುಂದೆ ಹಾಜರುಪಡಿಸಿ ನಂತರ ವಿಚಾರಣೆಯನ್ನ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಏನೇನ್ ಮಾಡಬೇಕು ಅನ್ನೋದ್ರ ನಂತರ ಬೆಳವಣಿಗೆಗಳು ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.